ಶಾಂತನು 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 ಮನೇಲಿಲ್ಲ ವಿಶಾಖ. ಏನ್ ತುಂಬಾ ಅವಸರದಲ್ಲಿದ್ದಾಗಿದ್ಯಾ? ಶಾಂತನು ಶಾಂತನು ಮನೇಲಿ ಇಲ್ದೇ ಇರೋರ್ನ ಕರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೇಳದ್ನಲ್ಲ ಅವನಿಲ್ಲ ಅಂತ. ಶಾಂತನು ಶಾಂತನು ಬಂದೆ. ಹೇಗಿದೆಯಾ ವಿಶಾಖ? ನನ್ನ ನೆನಪಿದೆಯಾ? ಹಳೆ ಪ್ರೇಮಿಯ ಹಳೆ ನೆನಪುಗಳನ್ನ ಒಂಚೂರು ಉಳಿಸ್ಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ತುಂಬಾ ಸುಖವಾಗಿರೋ ಹಾಗಿದೆ ಅಲ್ಲ ವಿಶಾಖ ನೀನು? ಧರ್ಮಾಧಿಕಾರಿಣಿ ಆಗೋ ಹಾದಿಯಲ್ಲಿದೆಯಂತೆ. ಕೋಟ್ಯಾಂತರ ಆಸ್ತಿಗೆ ಓನರ್ ಆಗೋಳು ನೀನು. ನಮ್ಮಂತವ್ರ ನೆನ್ಪು ಹೇಗಿರುತ್ತೆ ಹೇಳು? ನಿನ್ ಕಷ್ಟ ಕಾಲದಲ್ಲಿ ನಾನ್ ಬೇಕಾಗಿತ್ತು, ಆದ್ರೆ ನನ್ನ ಕಷ್ಟ ಕಾಲದಲ್ಲಿ ನೀನ್ ಸುಖದಾರಿ ಹುಡ್ಕೊಂಡು ಹೊಟ್ಟೆ ಅಲ್ವಾ? ನೀನ್ ಹೇಗ್ ಬಂದೆ ಇಲ್ಲಿಗೆ? ಶಾಂತನು ನಿನ್ ಹೇಗ್ ಗೊತ್ತು? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಕಳ್ಕೊಂಡಿದ್ಯಾ? ಹೂದ ಎಲ್ಲಾರಿಯು ಜೈಲಲ್ಲಿ ಕೊಳಿತಾ ಬಿದ್ದದ್ ನನ್ನನ್ನ ಶಾಂತನು ಬ್ರದರ್ ಕರ್ಕೊಂಡ್ಬಂದು ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಯಾಕೆ? ನಾನು ಇಲ್ಲಿರೋದನ್ನ ಸಹಿಸ್ಕೊಳಕ್ ಆಗ್ತಿಲ್ವಾ ನಿನಗೆ? ಮೋಸಗಾರ್ತಿ ನೀನು. ನನ್ನಿಂದ ದೂರ ಆಗಿದ್ದು ನೀನು ವಿಕ್ರಮ್. ಈಗ ನನ್ನನ್ನ ತಪ್ಪಲ್ಲಿ ಸಿಕ್ಕಾಕ್ಬೇಡ ನೀನು. ನಿನಗೆ ಶ್ರೀಮಂತಿಕೆ ಹುಚ್ಚತ್ತಿತ್ತು, ಅದನ್ನ ಪೂರೈಸೋದಕ್ಕೆ ನಾನು ಅಡ್ಡದಾರಿ ಹಿಡಿದು ಜೈಲಲ್ಲಿ ಕೂತಿದ್ದೆ ಅನ್ನೋದನ್ನ ಮರಿಬೇಡ. ನಾನು ಅದನ್ನ ನಂಬೋದಿಲ್ಲ. ನೀವೆಲ್ಲ ಸೇರಿ ನನ್ ವಿರುದ್ಧ ಆಟ ಆಡ್ತಿದ್ದೀರಂತ ನನಗೆ ಗೊತ್ತಾಗಿದೆ. ನಿನ್ನ ಬಿಡಿಸ್ಕೊಂಡ್ ಬಂದಿರೋದು ನನಗೆ ತೊಂದರೆ ಕೊಡ್ಬೇಕು ಅಂತ ತಾನೆ? ಈಗ್ಲೇ ಈ ವಿಷಯನ ಶಾಂತನುಗ್ ತಿಳಿಸ್ಬೇಕು. ನೀನೇ ಎಲ್ರ ವಿರುದ್ಧ ಗೇಮ್ ಆಡೋಳು. ನಿನ್ ವಿರುದ್ಧ ಯಾರು ಆಡಕ್ಕಾಗುತ್ತೆ ಹೇಳು? ರಾಧಿಕಾ ನಿನ್ಗೆ ಸರಿಯಾಗಿ ಅಮರ್ಸಿದಾಳೆ. ನಿನಗ್ ಸಮಸ್ಯೆ ಆಗ್ಬಾರ್ದು ಅಂತಾನೆ ಶಾಂತನು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇವಳಿಗೆ ಬೇಕಾಗಿಲ್ಲ ವಿಕ್ರಮ್. ಇವಳನ್ನ ನೆರಳನ್ನಾಗೆ ಕಾಪಾಡಿದ ನನ್ ಮಗನ್ ಬಗ್ಗೆನೆ ಅನುಮಾನ ಬಂದ್ಬಿಟ್ಟಿದೆ ಇವಳಿಗೆ. ಏನ್ ಹೇಳಿದ್ಲಮ್ಮ ನಿನ್ ತಂಗಿ ನೀನನ್ನ ನಂಬ್ಸೋದಿಕ್ಕೆ? ಅವಳು ನಿನ್ನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಆಡ್ತಿರೋ ನಾಟಕ ಅಂತ ಯಾಕೆ ನಿನಗೆ ಗೊತ್ತಾಗ್ತಿಲ್ಲ ವಿಶಾಖ? ರಾಧಿಕಾ ನನ್ನ ಕರ್ಕೊಂಡ್ಬಂದು ನಿಮ್ ಮನೆಯವ್ರ ಮುಂದೆ ನಿಲ್ಸೋ ಪ್ಲಾನ್ ಮಾಡಿದ್ಲು. ಆದ್ರೆ ನಿನ್ ಮೇಲೆ ನಂಬಿಕೆ ಕಳ್ಕೊಂಡು ತುಂಬಾ ದಿನಾನೇ ಆಯ್ತು. ಅದಕ್ಕೆ ನಿನ್ ಸವಾಸನೆ ಬೇಡ ಅಂತ ನಾನು ಸುಮ್ಮನಾದೆ. ಯೋಚನೆ ಮಾಡು, ಶಾಂತನು ನಿನ್ ವಿರುದ್ಧ ಯಾಕೆ ಆಟ ಆಡ್ಬೇಕು? ಅದರಿಂದ ಅವ್ನಿಗೆ ಏನ್ ಸಿಗತ್ತೆ ಹೇಳು? ನೋಡಿ ವಿಕ್ರಮ್, ನಾನೀಗ ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀವು ಮತ್ತೆ ಹಳೆ ವಿಷಯ ಇಟ್ಕೊಂಡು ನನ್ನ ಬದುಕಲ್ಲಿ ಕಾಣಿಸ್ಕೋಬೇಡಿ. ನಿನ್ ಬದುಕಲ್ಲಿ ಕಾಣಿಸ್ಕೊಂಬಾರ್ದಂದ್ರೆ ನಂದೊಂದು ಷರತ್ತಿದೆ. ಆ ರೀತಿ ನಡ್ಕೊಂಡ್ರೆ ನಾನು ನಿನ್ನ ದೂರ ಇದ್ಬಿಡ್ತೀನಿ. ಏನದು? ನಾನೇ ಹೇಳ್ತೀನಿ. ಇಷ್ಟು ದಿನ ನೀನು ಶಾಂತನು ಹೇಗಿದ್ರೋ ಇನ್ ಮುಂದೆನೂ ಹಾಗೇ ಇರ್ಬೇಕು.
ಅವನ್ ಧರ್ಮಾಧಿಕಾರಿ ಆಗೋದಿಕ್ಕೆ ನಿನ್ನ ಕೈಯಲ್ಲಿ ಏನ್ ಸಹಾಯ ಮಾಡಕ್ಕಾಗತ್ತೋ ಅದನ್ನ ನೀನು ಆ ಮನೇಲಿ ಇದ್ಕೊಂಡೇ ಮಾಡ್ಬೇಕು. ಶಾಂತನು ಬ್ರದರ್ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಆ ಮನೇಲಿ ಬಿದ್ದಿರ್ಬೇಕು. ಯಾವುದಕ್ಕೂ ಪ್ರಶ್ನೆ ಮಾಡಬಾರ್ದು. ಹಾಗಾದ್ರೆ ಮಾತ್ರ ನಾನು ನಿನ್ ಮುಂದೆ ಬರೋದಿಲ್ಲ. ಇಲ್ಲಾಂದ್ರೆ ನಾನು ನಿಮ್ಮ ಮನೆಯವ್ರ ಮುಂದೆ ಬರ್ತೀನಿ. ಮತ್ತೆ ರಾಧಿಕಾ ಹೇಳಿದ್ದೆಲ್ಲ ಬಕ್ವಾಸ್, ಎಲ್ಲ ಸುಳ್ಳು. ಅವಳ ಪ್ಲಾನ್ ಏನಂತ ನಿನ್ಗೆ ಗೊತ್ತಲ್ಲ. ನಿನ್ನ ಆ ಮನೆಯಿಂದ ಹೊರಗಡೆ ಹಾಕಿದ್ರೆ ಆ ಮನೇಲಿ ಸಂತೋಷವಾಗಿರ್ಬೋದು ಅಂತ. ವಿಶಾಖ, ನಾವ್ ಹೇಳ್ತಿರೋದು ಸತ್ಯನೇ. ವಿಕ್ರಮ್, ಆ ಧರ್ಮಾಧಿಕಾರಿ ಕುಟುಂಬದವರೆಲ್ಲ ನಂಬರ್ 1 ಶತಮೂರ್ಖರು. ಯಾರನ್ ಬೇಕಾದ್ರೂ ನಂಬಿಸ್ಬೋದು, ಯಾರನ್ ಬೇಕಾದ್ರೂ ಯಾಮಾರಿಸ್ಬೋದು. ಆದ್ರೂ ಪರಿಸ್ಥಿತಿ ಯಾಕೋ ಕೈ ಮೀರ್ತಿದೆ ಅನ್ನಿಸ್ತಿದೆ. ಏನು ಈ ನಂಬಿಕೆ ದಹಿನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಹೋಗಿದ್ರ ವಿಶಾಖ? ನನಗಿವತ್ತು ಯಾವತ್ತೂ ಆಗದಿರೋಷ್ಟು ಹರ್ಟ್ ಆಗ್ತಿದೆ. ನಾನು ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದೆ, ಆದ್ರೆ ನೀವು ನನ್ನ ಮೇಲೆ ಅನುಮಾನ ಪಟ್ರಲ್ಲ. ನನಗೆ ಅಮ್ಮ ಫೋನ್ ಮಾಡಿ ಹೇಳಿದ್ರು, ತುಂಬಾ ಹರ್ಟ್ ಆಯ್ತು. ರಾಧಿಕಾ ವಿಕ್ರಮ್ನ ಭೇಟಿ ಮಾಡಕ್ ಮುಂಚೆನೆ ನಾನು ಅವನಿಗೆ ಬೇಲ್ ಮಾಡ್ಸ್ಕೊಂಡು ಕರ್ಕೊಂಡ್ಬಂದೆ. ಯಾಕೆ ಗೊತ್ತಾ? ನಿಮ್ಮಿಂದ ನನಗಾದ ಸಹಾಯ ಅಷ್ಟಿಷ್ಟ, ಆ ಕೃತಜ್ಞತೆ ನನಗಿದೆ, ಆದ್ರೆ ನಿಮಗಿಲ್ಲ. ಹಾಗಲ್ಲ ಶಾಂತನು, ಅವಳು ನನ್ನನ್ನ ನಂಬೋ ಹಾಗೆ ಮಾಡಿದ್ಲು. ನೀವು ನಂಬಿಟ್ರಿ ಅಲ್ವಾ? ನೋಡಿ, ಧರ್ಮಾಧಿಕಾರಿ ಕುಟುಂಬದಿಂದ ನನಗಾಗಿರೋ ಅನ್ಯಾಯಕ್ಕೆ ನನಗೆ ಕೋಪ ಇದೆ, ಆದ್ರೆ ನಾನು ನಿಮ್ಗೆ ಯಾಕೆ ಅನ್ಯಾಯ ಮಾಡ್ಲಿ ಹೇಳಿ? ವಿಕ್ರಮ್ನ ಕರ್ಕೊಂಡ್ಬಂದು ನಿಮ್ಮ ಮನೆಯವ್ರ ಮುಂದೆ ನಿಲ್ಲಿಸಿ ಅವನಿಂದ ನಿಮ್ಗೊಂದು ಮಗು ಆಗೋದ್ರಲ್ಲಿತ್ತು ಅಂತ ಹೇಳಿದ್ರೆ ನಿಮ್ ಕತೆ ಏನಾಗುತ್ತೆ? ಕಾನೂನು ದೃಷ್ಟಿನಲ್ಲಿ ನೀವು ಆ ಮನೇಲೇ ಇದ್ರು ಅವ್ರಿಗೆಲ್ಲ ಮುಖ ತೋರ್ಸಕ್ಕಾಗ್ತಿತ್ತ? ಅವಮಾನ ತಡೆಯಕ್ಕಾಗದೆ ಆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಾ ಇತ್ತು ತಾನೆ? ಆಗೋ ಮಗುನ ನೀವೇ ಸಾಯಿಸಿದ್ದು ಅಂತ ಹೇಳಿದ್ಲು. ಇದು ಹೇಗ್ ಸಾಧ್ಯ? ವಾಟ್? ಅವಳು ಆ ರೀತಿ ಹೇಳಿದ್ಲ? ಹೊಟ್ಟೆಲಿದ್ದ ಮಗುನ ಕೊಲ್ಲುವಷ್ಟು ಕ್ರೂರಿ ನಾನಲ್ಲ ವಿಶಾಖ. ಇಲ್ಲಿವರೆಗೂ ನೀವು ನನ್ನ ನೋಡಿದ್ದೀರಿ. ಯಾವತ್ತಾದ್ರೂ ಅಷ್ಟೊಂದು ಕ್ರೂರತನ ನನ್ನಲ್ಲಿ ಕಾಣಿಸ್ತಾ ನಿಮ್ಗೆ? ರಾಧಿಕೆ ಯಾಕೆ ಈ ಮಟ್ಟಕ್ಕೆ ಹಿಡಿದ್ಲು? ನಿಮ್ಮನ್ನ ಮನೆಯಿಂದ ಕಳಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಮೇಲೆ ಇಂಥ ಆಪಾದನೆನ? ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು
ಒಂದು ಗೊತ್ತಾಗ್ತಿಲ್ಲ ನನಗೆ. ಆ ಮನೆಯಲ್ಲಿ ಅನ್ಯಾಯ ಅನಾಚಾರಗಳು ಆಗಾಗ ನಡೀತಾನೆ ಇರುತ್ತೆ. ಈಗ ನನ್ನ ಜೀವನನೇ ತಗೊಳ್ಳಿ ವಿಶಾಖ, ಎಷ್ಟೆಲ್ಲ ಅನುಭವಿಸಿದ್ದೀನಿ ನಾನು. ಆ ಮನೆ ಸೊಸೆಯಾಗಿ ನೀವು ಇದನ್ನೆಲ್ಲ ಅನುಭವಿಸಬಾರ್ದು ಅಂತಾನೆ ನಾನು ನಿಮಗೆ ಸಹಾಯ ಮಾಡಿದೆ. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು, ನೀವು ವಿಷು ಹೆಂಡತಿ ಅಲ್ವೇ ಅಲ್ಲ ಅಂತ. ಎಸ್, ನನಗೆ ಆಮೇಲೆ ಗೊತ್ತಾಯ್ತು. ಆದರೂ ನಾನು ನಿಮ್ಮ ಸಹಾಯಕ್ಕೆ ಬಂದೆ. ಯಾಕೆ ಹೇಳಿ? ಕೆಲವೊಂದು ಸಾರಿ ನಾವು ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಜೀವನನೇ ನರಕದಲ್ಲಿ ಕಳೆಯೋದಕ್ಕೆ ಆಗುತ್ತಾ ಹೇಳಿ? ನಿಮಗೆ ಆ ಮನೆಯಲ್ಲಿ ಏನೇನು ಸಿಗಬೇಕೋ ಅದು ಖಂಡಿತ ಸಿಕ್ಕೇ ಸಿಗುತ್ತೆ. ಧೈರ್ಯವಾಗಿರಿ. ಹಿಂದೆ ನನ್ನಿಂದ ನಿಮ್ಗೆ ಏನೇನು ಸಹಾಯ ಆಗ್ತಿತ್ತೋ ಆ ಸಹಾಯ ಮುಂದುವರಿಯುತ್ತೆ. ಧರ್ಮಾಧಿಕಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ಎಸ್ಐನ ನಿಮ್ಮ ಮನೆಗೆ ಕಳಿಸಿ ನಿಮ್ಮನ್ನ ಭಯ ಪಡಿಸ್ತೆ. ಅದಕ್ಕೆ ಕ್ಷಮಿಸಿ. ಆ ಫೋಟೋಸ್ ಎಲ್ಲ ನಿಮಗೆ ಬಂದು ಸೇರುತ್ತೆ. ಡೋಂಟ್ ವರಿ. ಹೋಗು. ಒಂದು ನಿಮಿಷ. ಚಿಕ್ಕವನಿದ್ದಾಗ ಪ್ರೀತಿ ಮಮತೆಯನ್ನು ಕಳ್ಕೊಂಡು ಬೆಳೆದವನ್ನ ಹೊಟ್ಟೆಲಿರೋ ಮಗುನ ಸಾಯಿಸೋಷ್ಟು ಕೆಟ್ಟರುದೇನಂದಲ್ಲ ವಿಶಾಖ. ಅಮ್ಮ, ಎಲ್ಲಿ ವಿಕ್ರಮ್? ಟೆರೆಸ್ ಅಲ್ಲಿದ್ದಾನೆ. ಹೇಳು. ಹಳೆ ಪ್ರೇಮಿಗಳ ಮಿಲನ ಆಯ್ತಾ ಅಮ್ಮ? ಏನೊಂದು ವಿಶಾಖ? ಮೊದಲು ಕೂಗಾಡಿದ್ಲು, ಇಬ್ರು ಸೇರಿ ಹಳ್ಳಕ್ ಬೀಳ್ಸಿದ್ವಿ. ಅರ್ಧ ನಂಬಿದಾಳೆ. ಹೊರಗಡೆ ನಾನು ಪೂರ್ತಿ ನಂಬಿಸಿದೀನಿ ಬಿಡಮ್ಮ. ಆದ್ರೆ ರಾಧಿಕಾ ವಿಶಾಖನ ಅವಳ ಕಡೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದಕ್ಕೆ ನೀನೇ ಅವಕಾಶ ಮಾಡ್ಕೊಡ್ತಿದ್ಯಾ ಶಾಂತನು? ಅವರಿಬ್ರು ಒಂದಾದ್ರೆ ಎಷ್ಟು ಅಪಾಯ ಅಂತ ನಿನಗೆ ಗೊತ್ತಿಲ್ಲ. ಆಮೇಲೆ ನೀನ್ ಎಲ್ಲಿ ಹೋಗಿ ಬೀಳ್ತೀಯ ಅಂತ ಗೊತ್ತಾ? ರಾಧಿಕಾ ಆ ವಿಷಯ ಹೇಳೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಯಾಕೆಂದ್ರೆ ಅವಳನ್ನ ಆ ಪರಿಸ್ಥಿತಿಗೆ ನಾನು ತಂದ್ಬಿಟ್ಟಿದ್ದೀನಿ. ದಡ್ಡಂತರ ಮಾತಾಡ್ಬೇಡ ಶಾಂತನು. ಇವತ್ ವಿಶಾಖಾಗ್ ಹೇಳಿರೋ ರಾಧಿಕಾ ನಾಳೆ ವಿಶುಗೆ ಮನೆಯವ್ರಿಗೆ ಹೇಳೋದಿಲ್ಲ ಅಂತ ಹೇಗೆ ಹೇಳ್ತೀಯ? ನಿನಗೆ ವಿಶಾಖನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳಿ ಎಷ್ಟು ದಿನ ಆಯ್ತು? ಆ ಕೆಲಸನ ಮಾಡ್ತೀನಮ್ಮ. ನೀನು ವಿಶಾಖನ ಆ ಮನೆಯಿಂದ ಹೊರಗಾಕೋದ್ರ ಜೊತೆಗೆ ರಾಧಿಕಾನ ಹೆದರ್ಸೋ ಕೆಲ್ಸಾನು ಮಾಡು. ಒಂದು ಸರಿ ವಿಶಾಖನ ಮನೆಯಿಂದ ಹೊರಗಡೆ ಹಾಕಿದ್ರೆ ನೀನು ಅರ್ಧ ಯುದ್ಧ ಗೆದ್ದ ಹಾಗೆ. ಆಗ ರಾಧಿಕಾ ಮಾತಿಗಿಂತ ನಿನ್ನ ಮಾತೇ ಮುಖ್ಯ ಆಗತ್ತೆ. ರಾಧಿಕಾ ಮಾತು ಮೂಲೆ ಸೇರುತ್ತೆ. ಎಲ್ಲದಕ್ಕಿಂತ ಡೇಂಜರ್ ಅಂದ್ರೆ ಅಕ್ಕ ತಂಗಿ ಇಬ್ರು ಒಂದಾಗೋದು. ಅದಕ್ಕೆ ನೀನೇ ಅವಕಾಶ ಮಾಡಿಕೊಟ್ರೆ ನಮ್ಮ ಪ್ರಯತ್ನನ ನಾವು ಇಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಏನ್ ಮಾಡ್ತೀಯೋ ಯೋಚನೆ ಮಾಡು. ವಿಶಾಖನ ಎಡಮುರಿ ಕಟ್ಟೋದಕ್ಕೆ ವಿಕ್ರಮ್ನ ಬಳಸ್ಕೋತೀನಿ. ಇನ್ನು ರಾಧಿಕಾ ಅವಳು ನನಗೊಂದು ಲೆಕ್ಕನೇ ಅಲ್ಲಮ್ಮ. ಸರಿ, ವಿಶಾಖನ ಆ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅದೇನ್ ಮಾಡ್ತೀಯೋ ಮಾಡು.
ಅಮ್ಮ, ನಿಮ್ಮ ಮಗ ತುಂಬಾನೇ ಫಾಸ್ಟ್, ಅಷ್ಟು ಸಮಯ ತಗೊಳ್ಳೋದಿಲ್ಲ. ನೋಡ್ತಾ ಇರಿ, ಧರ್ಮಾಧಿಕಾರಿ ಕುಟುಂಬಕ್ಕೆ ಕಂಟಕವಾದ ಆ ವಿಶಾಖನ ಕಣ್ಣು ಮುಚ್ಚಿ ಬಿಡದ್ರೊಳಗಡೆ ಹೇಗೆ ಮಾಯ ಮಾಡ್ತೀನಿ ಅಂತ. ಪಾಪ, ಧರ್ಮಾಧಿಕಾರಿ ಕುಟುಂಬದ ಮೊದಲ ಬಲಿ ವಿಶಾಖ ಅಂತ ತಿಳಿದು ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇದೆ. ಐ ಆಮ್ ಸಾರಿ ವಿಶಾಖ. ವಿಶಾಖ, ಶಾಂತನು ಎಂತವನು ಅಂತ ಈಗ್ಲಾದ್ರೂ ನಿನಗೆ ಗೊತ್ತಾಯ್ತಾ? ಅವನು ವಿಕ್ರಮ್ನ ತನ್ನ ಮನೆಯಲ್ಲಿ ಉಳಿಸ್ಕೊಂಡಿರೋ ಕಾರಣನೇ ಬೇರೆ. ಹೌದು, ನನಗೂ ಗೊತ್ತಾಯ್ತು. ನೀನು ನನ್ನನ್ನ ಮನೆಯಿಂದ ಆಚೆ ಹಾಕೋದಿಕ್ಕೆ ಎಂಥ ಪ್ಲಾನ್ ಮಾಡಿದ್ದೆ ಅಂತ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯ್ತು. ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದಿಕ್ಕೆ ನಿನ್ನಿಂದ ಮತ್ತೆ ನಿನ್ನ ಗಂಡನಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ವಿಕ್ರಮ್ನ ಕರ್ಕೊಂಡ್ ಬರೋದಿಕ್ಕೆ ಜೈಲಿಗೆ ಹೋಗಿದ್ದೆ ಅಲ್ವಾ? ಇಲ್ಲ ವಿಶಾಖ, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಉದ್ದೇಶನೇ ಬೇರೆ. ನಿನ್ಗೊಂದು ಒಳ್ಳೆ ಬಾಳ್ ಕೊಡ್ಸೋದಷ್ಟೇ ನನ್ನ ಉದ್ದೇಶ. ನನ್ನ ಬಾಳ್ನ ಹೇಗ್ ಕಟ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ವಿಷುವಿಂದನೇ ಸಾಧ್ಯ ಮಾಡ್ಕೋತೀನಿ. ವಿಶಾಖ, ಶಾಂತನು ನಂಬಿ ನೀನು ಮೋಸ ಹೋಗ್ತಿದ್ಯಾ. ರಾಧಿಕಾ, ಶಾಂತನು ನಂಬಿದ್ರೆ ನಾನೇನ್ ಅನ್ಕೊಂಡಿದ್ದೀನೋ ಅದನ್ನ ಸಾಧಿಸ್ಬೋದು, ಅದ್ರಲ್ಲಿ ಡೌಟೇ ಇಲ್ಲ. ನೀನು ಸೋಲೋ ಸಮಯ ಹತ್ರ ಬಂತಲ್ಲ, ಅದಕ್ಕೆ ಹೀಗೆ ಅವನ ಮೇಲೆ ಗೂಬೆ ಕೂರಿಸ್ತಾ ಇದೀಯ. ಇವತ್ತು ನಾನು ಈ ಮನೆಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಶಾಂತನು. ಅವನಿಂದನೇ ಇಲ್ಲಿವರೆಗೂ ನಾನು ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿದ್ದಿದ್ದು. ವಿಶಾಖ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದಂತೂ ನಿಜ, ಶಾಂತನು ನಿನಗೆ ಸಹಾಯ ಮಾಡ್ತಿಲ್ಲ. ನಿನ್ನನ್ನ ಮುಂದೆ ಇಟ್ಕೊಂಡು ಅವನು ಆಟ ಆಡ್ತಿದ್ದಾನೆ. ಶಟಪ್ ರಾಧಿಕಾ, ನೀನ್ ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೋದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತಂತ ಅನ್ಕೋಬೇಡ. ನೀನ್ ಮೊದ್ಲೇ ಈ ರೀತಿ ಬಂದು ನನ್ ಮುಂದೆ ಬೆಗ್ ಮಾಡ್ತಾ ನಿಂತಿದ್ರೆ ನಾನ್ ನಿನ್ ಬಗ್ಗೆ ಯೋಚನೆ ಮಾಡ್ಬೋದಿದ್ದೆ. ಆದ್ರೆ ಈಗ ಕಾಲ ಮಿಂಚ್ ಹೋಗಿದೆ. ನಾನ್ ಅನ್ಕೊಂಡಿದ್ದೆಲ್ಲ ಆಗೋ ಸಮಯ ಹತ್ರ ಬಂದಾಯ್ತು. ನೀನು ನಿನ್ನ ಗಂಟು ಮೂಟೆ ಕಟ್ಟೋದಿಕ್ಕೆ ರೆಡಿ ಆಗಿರು. ನೋಡ್ತಾ ಇರು, ನಾನು ಈ ಮನೆಯಲ್ಲಿ ರಾಣಿಯಾಗಿ ಈ ಮನೆಯವ್ರನ್ನ ಹೇಗೆ ಬುಗುರಿ ಆಡ್ಸೋದಾಗೆ ಆಡಿಸ್ತೀನಿ ಅಂತ. ರಾಧಿಕಾ, ನೀನ್ ಅಳ್ತಾ ಇದೀಯಾ? ಅದು ನನ್ನ ಎದುರುಗಡೆ. ಇಷ್ಟು ದಿನ ಎಷ್ಟು ಜೋರಾಗ್ಬಿಟ್ಟಿದೆ. ಇಷ್ಟು ಬೇಗ ನಿನ್ ಶಕ್ತಿನೆಲ್ಲ ಕಳ್ಕೊಂಡ್ಬಿಟ್ಯಾ? ಬೇಡ ರಾಧಿಕಾ, ನಿನ್ ಕಣ್ಣೀರ್ನೆಲ್ಲ ಇಷ್ಟು ಬೇಗ ಖಾಲಿ ಮಾಡ್ಕೋಬೇಡ. ಮುಂದೆ 2 ಜೊತೆ ಬಟ್ಟೆ ಎತ್ಕೊಂಡು ಹೋಗ್ಬೇಕಾದ್ರೆ ಕಣ್ಣೀರು ಬೇಕಾಗತ್ತೆ. ಅಲ್ಲಿವರೆಗೂ ಉಳಿಸ್ಕೋ. ವಿಶಾಖ, ಏಯ್, ನಿನ್ ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗು. ನನ್ನ ದಾರಿ ತಪ್ಸೋದಕ್ಕೆ ಬರಬೇಡ ನೀನು. ಹೋಗೋ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಮ್ ರಾಧಿಕನ್ ಸೀಮಂತ ನಮ್ಮಲ್ಲಿ ನಡೀತಲ್ಲ, ಈ ಬಡವರ ಮನೆ ಸೀಮಂತ, ಹಾಗೆ ಅನ್ಕೊಂಡಿದ್ಯಾ? ಅವಳು ಧರ್ಮಾಧಿಕಾರಿಗಳ ಹೆಂಡತಿ. ಬೀಗರ್ ಮನೆಯಲ್ಲಿ ಅವಳ ಸೀಮಂತ ಹೇಗ ನಡೆಯುತ್ತೆ ನೋಡ್ತಾ ಇರು. ನಿಜಕ್ಕೂ ಆ ನನ್ನ ಕೂಸು ಅದೃಷ್ಟವಂತೆ. ಅವರು ಮನ್ಲಿ
ಆ ಸೀಮಂತ ಅದ್ಭುತವಾಗಿರುತ್ತೆ, ನೋಡ್ತಾ ಇರು. ನನ್ ಬಾಯಿನಲ್ಲಿ ಮಚ್ಚೆ ಇದೆ. ಈ ಸೀಮಂತ ನಡೆಯೋದಿಲ್ಲ. ಇದು ನನ್ನ ಶಾಪ ಅಂತ ಬೇಕಾದ್ರೂ ಅಂದ್ಕೊಳ್ಳಿ. ದೇವ್ಕಿ, ಇವರು ನನ್ನ ತಾಯಿನೇ ಅಲ್ಲ. ಇಷ್ಟು ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಇವ್ರನ್ನ ಅಮ್ಮ ಅನ್ನೋ ಪವಿತ್ರವಾದ ಪದದಿಂದ ಕರೆಯಕ್ಕೆ ನನ್ನ ಕೈಯೆಲ್ಲ ಸಾಧ್ಯನೇ ಇಲ್ಲ. ನಾಚಿಕೆ ಅನ್ನಿಸ್ತಾ ಇದೆ. ರಾಧಿಕಾ ಅಂತ ಒಳ್ಳೆ ಮಗು ಬಗ್ಗೆ ಇಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಮಾನವೀಯ ಗುಣಗಳು, ಮನುಷ್ಯತ್ವ ಯಾವುದೂ ಇಲ್ಲ. ಅಸಹ್ಯ. ನಿಮಗೆ ಮನಸ್ಸು, ಮನಸ್ಸಾಕ್ಷಿ ಅನ್ನೋದಿದ್ರೆ ಅದನ್ನು ಕೇಳ್ಕೊಳ್ಳಿ. ನೀವು ಮಾಡ್ತಿರೋದು ಯಾವ ದೇವರು ಮೆಚ್ಚೋ ಕೆಲಸ ಅಂತ. 24 ಗಂಟೆ ಆ ಜಪಮಣಿನ ಕೈಯಲ್ಲಿ ಇಟ್ಕೊಂಡು ಕೃಷ್ಣ 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 ಅಂದ್ರೆ ಸಾಲದು. ಹೃದಯದಲ್ಲಿ ಪ್ರೀತಿ, ವಿಶ್ವಾಸ, ಅಭಿಮಾನ ತುಂಬ್ಕೋಬೇಕು. ಇಷ್ಟು ವಿಷ ತುಂಬ್ಕೊಂಡಿದ್ದೀರಲ್ಲ ನೀವು. ಬೇರೆಯವ್ರ ಬಗ್ಗೆ ಹೊಟ್ಟೆ ಉರಿ ಬಿದ್ರೆ ಅವ್ರಿಗೇನೂ ಆಗೋದಿಲ್ಲ. ಆಗೋ ಕೆಟ್ಟದ್ದಲ್ಲ ನಿಮ್ಗೆ. ನಾವ್ ಏನು ಬಿತ್ತೀವೋ ಅದನ್ನೇ ಬೆಳಿತೀವಲ್ಲ, ಹಾಗೆ